ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 2026ರ ಮೊದಲ ಯುದ್ಧದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಯುದ್ಧ ಎಷ್ಟು ಮಟ್ಟಿಗೆ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಏನೆಲ್ಲ ಆಗಿದೆ ಇಲ್ಲಿವರೆಗೂ ಡೆವಲಪ್ಮೆಂಟ್ಸ್, ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಿದೆ, ಅದರಲ್ಲಿ ನಮ್ಮ ಮೇಲಿನ ಇಂಪ್ಯಾಕ್ಟ್ ಏನು, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಟೀಮ್ ಇಂದ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ ಗೆ ಕಾಲ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೂ ಕೂಡ ಈ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇಲ್ಲಿ ಬಹುಶಃ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಯುದ್ಧದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಯಾಕಂದ್ರೆ ನಿನ್ನೆ ರಾತ್ರಿನೇ ಕೆಲವೊಂದು ಅಪ್ಡೇಟ್ ಗಳನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ನ ಮೂಲಕ ಹಂಚ್ಕೊಂಡಿದ್ದೆ. ಬಹುಶಃ ನೀವು ವಾಟ್ಸ್ಆಪ್ ಚಾನಲ್ ಗೆ ಏನಾದ್ರು ಜಾಯ್ನ್ ಆಗಿದ್ರೆ ಗೊತ್ತಾಗಿರುತ್ತೆ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಗೆಳೆಯರಿ ನೋಡಬಹುದು. ಯುಎಸ್ ಅಟ್ಯಾಕ್ಸ್ ವೆನಿಜುವೆಲಾ. ಅಮೆರಿಕ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಹಾಗೆ ಈ ಅಟ್ಯಾಕ್ ಏನು ಇಮಿಡಿಯೇಟ್ಲಿ ಆಗಿರುವಂತದ್ದಲ್ಲ. ಕೆಲವು ತಿಂಗಳುಗಳಿಂದ ಈ ರೀತಿಯ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರಾಗ್ಬೋದು ಅಥವಾ ಅಮೆರಿಕ ಆಗ್ಬೋದು ಹೇಳ್ತಾ ಇತ್ತು. ಕೊನೆಗೆ ನಿನ್ನೆ ಅಟ್ಯಾಕ್ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಆಗಿದೆ ವೆನಿಜುವೆಲಾದ ಮೇಲೆ. ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಿದ್ರೆ, ರಾತ್ರಿ 2 ಗಂಟೆಗೆ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. 3:15 ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಿಸೈಲ್ಸ್ ನ ಮೂಲಕ ವೆನಿಜುವೆಲಾದ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಕ್ಯಾರಕಾಸ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅಲ್ಲಿನ ರಾಜಧಾನಿಯ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ಲಾರ್ಜೆಸ್ಟ್ ಮಿಲಿಟರಿ ಕಾಂಪ್ಲೆಕ್ಸ್ ಇದೆ ಕ್ಯಾರಕಾಸ್ ಅಲ್ಲಿ. ಮಿಲಿಟರಿ ಕಾಂಪ್ಲೆಕ್ಸ್ ನ ಮೇಲೆನೆ ಅಮೆರಿಕದ ಸೇನೆ ಅಟ್ಯಾಕ್ ಅನ್ನ ಮಾಡಿದೆ. ಜೊತೆಗೀಗ ಅಲ್ಲಿನ ಜನ ಕೂಡ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕ್ಯಾಜುಯಾಲಿಟೀಸ್ ಎಷ್ಟಾಗಿದೆ ಇದರ ಬಗ್ಗೆ ಇಮಿಡಿಯೇಟ್ ಮಾಹಿತಿ ಏನು ಸಿಕ್ಕಿಲ್ಲ. ಜೊತೆಗೆ ಮೊಡುರೋ ಬಿನ್ ಡಿಪೋಸ್. ಡೊನಾಲ್ಡ್ ಟ್ರಂಪ್ ಅವರು ಸ್ವತಃ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆನಿಜುವೆಲಾದ ಪ್ರೆಸಿಡೆಂಟ್ ಏನಿದ್ರು ಅವರನ್ನ ಹಾಗೂ ಅವರ ಹೆಂಡತಿಯನ್ನ ನಾವು ಕ್ಯಾಪ್ಚರ್ ಮಾಡಿದೀವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನು ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಈ ಅಟ್ಯಾಕ್, ಯಾಕೆ ಈ ವ್ಯಕ್ತಿಯನ್ನ ಅಂದ್ರೆ ಪ್ರೆಸಿಡೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಅಷ್ಟೊಂದು ವಿರೋಧ ಮಾಡ್ತಾರೆ? ನಿಕೋಲಸ್ ಮಡುರೋ ಅಂತ ಇವರ ಹೆಸರು. ಇವರನ್ನ ಯಾಕೆ ಅಷ್ಟೊಂದು ವಿರೋಧ ಮಾಡ್ತಾರೆ, ಯಾಕೆ ಅಷ್ಟೊಂದು ಆರೋಪಗಳು ಮಾಡ್ತಾರೆ? ಯಾಕೆಂದ್ರೆ ಈ ವ್ಯಕ್ತಿ ಅಮೆರಿಕದ ಮಾತನ್ನ ಕೇಳೋನಲ್ಲ. ಇದೊಂದು ಮೇಜರ್ ರೀಸನ್. ಹಾಗೆ ಈ ವ್ಯಕ್ತಿಯ ಮೇಲೆ ಅಮೆರಿಕ ಸಾಕಷ್ಟು ಆರೋಪಗಳನ್ನ ಮಾಡುತ್ತೆ. ಟೆರರಿಸಂಗೆ ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೆ ಡ್ರಗ್ ಸಪ್ಲೈ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಸಾಕಷ್ಟು ಆರೋಪಗಳನ್ನ ಇವರ ಮೇಲೆ ಮಾಡ್ತಾರೆ. ಒಂದು ಲಿಸ್ಟೇ ಇದೆ ಏನೆಲ್ಲ ಆರೋಪಗಳಿದೆ ಅಂತ. ಹಾಗಾಗಿ ಈ ಆರೋಪಗಳನ್ನ ಇಟ್ಕೊಂಡು ಅಮೆರಿಕ ಇವತ್ತು ಅಟ್ಯಾಕ್ ಅನ್ನ ಮಾಡಿರುವಂತದ್ದು ವೆನಿಜುವೆಲಾದ ಮೇಲೆ. ಇದು ಒಂದು ಕಾರಣ ಅಷ್ಟೇ. ಆದ್ರೆ ಅಮೆರಿಕ ದಾಳಿ ಮಾಡಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ ಇದು ವರ್ಲ್ಡ್ ವೈಡ್ ಕ್ರೂಡ್ ಆಯಿಲ್ ರಿಸರ್ವ್ಸ್ ಇರುವಂತ ಡೇಟಾ. ಎಲ್ಲಿ ಅತಿ ಹೆಚ್ಚು ಕ್ರೂಡ್ ಅವೈಲಬಲ್ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು. 2023ರ ಡೇಟಾ ಇದು. 303 BBBL ಅಂದ್ರೆ ಬಿಲಿಯನ್ ಬ್ಯಾರೆಲ್ಸ್. 303 ಬಿಲಿಯನ್ ಬ್ಯಾರೆಲ್ಸ್ ಆಫ್ ಕ್ರೂಡ್ ವೆನಿಜುವೆಲಾದಲ್ಲಿ ಇದೆ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ನೋಡಬಹುದು ನೆಕ್ಸ್ಟ್ ಇರೋದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾಗಿಂತೂ ಜಾಸ್ತಿ ಕ್ರೂಡ್ ಆಯಿಲ್ ರಿಸರ್ವ್ಸ್ ವೆನಿಜುವೆಲಾದಲ್ಲಿದೆ. ಅದರ ನಂತರ ನೋಡಬಹುದು ಇರಾನ್, ಕೆನಡಾ, ಇರಾಕ್, UAE, ಕುವೈತ್, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಲಿಬಿಯಾ, ರೆಸ್ಟ್ ಆಫ್ ದ ವರ್ಲ್ಡ್ ಬರುತ್ತೆ. ಅಂದ್ರೆ ವಿಶ್ವದ ಅತಿ ಹೆಚ್ಚು ಕ್ರೂಡ್ ಆಯಿಲ್ ರಿಸರ್ವ್ಸ್ ಅನ್ನ ಹೊಂದಿರುವಂತ ದೇಶ ಅಂದ್ರೆ ಅದು ವೆನಿಜುವೆಲಾ. ಇಂತಹ ಸಂದರ್ಭವನ್ನ ಅವರು ಮಿಸ್ ಮಾಡ್ಕೊಳ್ತಾರ ಅಂದ್ರೆ ಅಮೆರಿಕ? ಹಿಂದೆ ಕೂಡ ಮಿಡ್ಲ್ ಈಸ್ಟ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ್ದೆ ಅಲ್ಲಿ ಕ್ರೂಡ್ ಇದೆ ಅನ್ನೋ ಕಾರಣಕ್ಕೆ. ಈಗ ಇಲ್ಲೂ ಕೂಡ ಅಷ್ಟೇ, ಅವರ ಮೇಜರ್ ಫೋಕಸ್ ಇರೋದು ಕ್ರೂಡ್ ಆಯಿಲ್ ಕಡೆ. ಇನ್ನೇನೇ ಇದ್ರು ಸೆಕೆಂಡರಿ ಇರ್ಬೋದು, ಅವರು ಕೆಲವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅಮೆರಿಕದ ವಿರುದ್ಧವಾಗಿ ಇರ್ಬೋದು. ಬಟ್ ಅಮೆರಿಕ ಇಲ್ಲಿ ದಾಳಿ ಮಾಡ್ಲಿಕ್ಕೆ ಪ್ರಮುಖ ಕಾರಣನೇ ಅಲ್ಲಿನ ಕ್ರೂಡ್ ಆಯಿಲ್ ರಿಸರ್ವ್ಸ್. ಇದನ್ನ ಸ್ವತಃ ಟ್ರಂಪ್ ಕೂಡ ಹೇಳಿದ್ದಾರೆ. ನೀವು ಇಲ್ಲಿ ನೋಡಬಹುದು, US ಟು ರನ್ ವೆನಿಜುವೆಲಾ ಫಾರ್ ನೌ, ಟ್ರಂಪ್ಸ್ ಅನೌನ್ಸ್ಮೆಂಟ್ ಆಫ್ಟರ್ ಮಡುರೋಸ್ ಕ್ಯಾಪ್ಚರ್. ನಾವಿನ್ನ ರನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಏನ್ ಮಾಡ್ತಾರೆ? ಇವರಿಗೆ ಸಪೋರ್ಟ್ ಮಾಡೋ ಅಂತವ್ರನ್ನ ತಂದಲ್ಲಿ ಕೂರಿಸ್ತಾರೆ. ಅಮೆರಿಕದ ನೀತಿಗಳಿಗೆ ಸಪೋರ್ಟ್ ಮಾಡೋ ಅಂತದ್ದು, ಅಥವಾ ನಾವಿನ್ನು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಕೆಟ್ ಹಿಡಿಯೋರು ಇರ್ತಾರಲ್ಲ, ಅಂತವ್ರನ್ನ ತಂದಿಲ್ಲಿ ಕೂರಿಸ್ತಾರೆ. ಕೂರಿಸಿ ಅವರಿಂದ ದೇಶವನ್ನ ರನ್ ಮಾಡಿಸ್ತಾರೆ. ಇವ್ರು ಹೇಳ್ದಂಗೆ ಕೇಳ್ತಾರೆ. ಅಮೆರಿಕಾಗೆ ಉಪಯೋಗ ಆಗುವಂತ ಕಾನೂನುಗಳನ್ನೇ ತರ್ತಾರೆ. ಈ ರೀತಿಯಾಗಿ ಅವರು ಅಲ್ಲಿನ ಕ್ರೂಡ್ ಅನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಅಮೆರಿಕ ಗ್ಯಾರಂಟಿ ಕೊಡೋದಾದ್ರೆ ಮಾತ್ರ ನಾವು ಹೋಗ್ತೀವಿ ಅಂತ ಆಯಿಲ್ ಕಂಪನೀಸ್ ಕೂಡ ಹೇಳ್ತಿದ್ದಾರೆ. ಬಟ್ ಅವೆಲ್ಲ ಕಾಮನ್ ಹೋಗಲ್ಲ ಅಂತ ಅಲ್ಲ. ಯಾಕಂದ್ರೆ ಲಾಭ ಗಳಿಸೋ ಅವಕಾಶ ಇರುವಂತ ಕಡೆ ಬಿಸ್ನೆಸಸ್ ಬಂದೇ ಬರುತ್ತೆ. ಹಾಗೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಕೆಲವು ತಿಂಗಳುಗಳಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು. ಬಟ್ ಈಗ ದಾಳಿ ಮಾಡಿದ್ದಾರೆ ಅಷ್ಟೇ. ನೀವು ಇಲ್ಲಿ ನೋಡಬಹುದು, ಇದು ಅಕ್ಟೋಬರ್ 2025ರ ಆರ್ಟಿಕಲ್. ಇದರಲ್ಲೇ ಇತ್ತು, ಎ ಮಿಲಿಟರಿ ಬಿಲ್ಡಪ್ ಡಿಸ್ಗೈಸ್ಡ್ ಆಸ್ ಎ ಡ್ರಗ್ ವಾರ್. 4500 ಮರೈನ್ಸ್ ಅಂಡ್ ಸೈಲರ್ಸ್ ಟು ದ ಕೆರಿಬಿಯನ್ USS ಗೆರಾಲ್ಡ್ F. ಫೋರ್ಡ್ ಸ್ಟ್ರೈಕ್ ಗ್ರೂಪ್. ಇವ್ರನ್ನೆಲ್ಲ ಅಮೆರಿಕ ಈಗಾಗಲೇ ಅಲ್ಲಿ ಕಳಿಸಿತ್ತು.
ಹೋಗಿ ವಾರ್ನ ಮುನ್ಸೂಚನೆಗಳು ಇದ್ದೇ ಇದ್ವು. ಪೊಲಿಟಿಕಲ್ ಅಂಡ್ ಪರ್ಸನಲ್ ಮೋಟಿವೇಶನ್ ವಾಷಿಂಗ್ಟನ್, ಎನರ್ಜಿ ಅಂಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್. ಪೊಲಿಟಿಕಲ್ ಆಪ್ಟಿಕ್ಸ್ ಗಿಂತ ಎಕನಾಮಿಕ್ ಇಂಟ್ರೆಸ್ಟ್ ಡ್ರೈವ್ ಯುಎಸ್ ಪಾಲಿಸಿ ಇನ್ ವೆನಿಜುವೆಲಾ. ಇವ್ರು ಎಲ್ಲೇ ಹೋಗಿ ದಾಳಿ ಮಾಡಿದ್ರು ಅಷ್ಟೇ, ಅವರು ಆರ್ಥಿಕವಾಗಿ ನಮ್ಗೆ ಲಾಭ ಆಗುತ್ತಾ ಅದನ್ನೇ ನೋಡೋದು. ಜೊತೆಗೆ ದ ರಿಜಿಮ್ ಚೇಂಜ್ ಲಾಜಿಕ್, ಎ ಸ್ಮಾಲ್ ವಾರ್ ಸಿನಾರಿಯೋ. ಖಂಡಿತ ಇಲ್ಲಿ ವೆನಿಜುವೆಲಾ ಅಮೆರಿಕದ ಮುಂದೆ ಅಥವಾ ಅಮೆರಿಕದ ಸೇನೆಯ ಮುಂದೆ ನಿಲ್ಲೋದಕ್ಕಂತೂ ಆಗೋದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತದ್ದು. ಬಟ್ ಏನಾದ್ರೂ ಬೇರೆ ಕಡೆಯಿಂದ ಸಪೋರ್ಟ್ ಬಂದು ಅಮೆರಿಕ ಮೇಲೆ ತಿರುಗಿ ಬೀಳುತ್ತಾ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇವರು ಚೀನಾ ಹಾಗೂ ರಷ್ಯಾದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಮೇಜರ್ ಟ್ರೇಡ್ ಪಾರ್ಟ್ನರ್ಸ್ ಚೀನಾ ಅಂಡ್ ರಷ್ಯಾನೇ. ರಷ್ಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ, ಚೀನಾ ಇಲ್ಲಿಂದ ಕ್ರೂಡ್ ಅನ್ನ ತಗೊಳುತ್ತೆ. ಹಾಗಾಗಿ ಎರಡು ಪಾರ್ಟ್ನರ್ಸ್ ಇದ್ದಾರೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಈ ಡೆವಲಪ್ಮೆಂಟ್ಸ್ ಅಂತ. ಹಾಗಾದ್ರೆ ಇದು ಮಾರ್ಕೆಟ್ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು? ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಹೈ ಚಾನ್ಸಸ್ ಏನು ಕಡಿಮೆ, ಬಟ್ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಕೆಲವು ಕಡೆ ಆಗಬಹುದು. ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲಿಗೆ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಯಾರಿಗೆ? ಮೊದಲಿಗೆ ಚೀನಾ ನೋಡಬಹುದು. 70 to 85% ಆಫ್ ದ ಆಯಿಲ್ ಇಂಪೋರ್ಟ್ ಚೈನಾನೇ ಮಾಡ್ಕೊಳ್ತಾ ಇದೆ. ಅಂದ್ರೆ 100 ಬ್ಯಾರಲ್ ಉತ್ಪಾದನೆ ಮಾಡಿದ್ರೆ ವೆನಿಜುವೆಲಾ ಅದರಲ್ಲಿ 70 ರಿಂದ 85 ಬ್ಯಾರಲ್ ನ ಚೀನಾನೇ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇನ್ನು ಜಸ್ಟ್ 15 ರಿಂದ 20 ಅಥವಾ 30 ಬ್ಯಾರಲ್ ಮಾತ್ರ ಬೇರೆ ಕಡೆ ಹೋಗ್ತಾ ಇದೆ, ಬೇರೆ ದೇಶಗಳು ಬಳಸ್ತಾ ಇದೆ. ಇಲ್ಲಿ ಇನ್ ಕೇಸ್ ಅಲ್ಲಿ ಅಮೆರಿಕ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅನ್ನೋದೇನು ಆಲ್ಮೋಸ್ಟ್ ಮಾಡ್ಕೊಂಡಂಗೆ ಇದೆ ಪರಿಸ್ಥಿತಿ. ಗೊತ್ತಿಲ್ಲ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮುಂದೆ ಅಂತ. ಇದು ಚೈನಾದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಚೈನಾದ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ಚೈನಾ ಅತಿ ಹೆಚ್ಚು ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶ. ಹಾಗಾಗಿ ಬೇರೆ ಕಡೆ ಡಿಮಾಂಡ್ ಜಾಸ್ತಿ ಆದ್ರೆ ಮೇ ಬಿ ಕ್ರೂಡ್ ಅಲ್ಲಿ ಸ್ವಲ್ಪ ರ್ಯಾಲಿ ಕೂಡ ಬರುವಂತ ಪ್ರಾಬಬಿಲಿಟಿ ಇರುತ್ತೆ. ಬಟ್ ಅಮೆರಿಕ ಹೇಳ್ತಿರೋದೀಗ ಸಪ್ಲೈ ಮಾಡ್ತೀವಿ ಅಂತ. ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ ಚೀನಾ ನಮ್ಮಿಂದ ತಗೊಳತ್ತೀನ ಅಂತ. ಗೊತ್ತಿಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಹೋಗಿ ನಾವು ಮೇಜರ್ ಆಗಿ ಕ್ರೂಡ್ ಅನ್ನ ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಆಕ್ಚುಲಿ ಚೀನಾದ ಮೇಲೆನೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗೋದು. ಯಾಕೆಂದ್ರೆ ಅವರೇ ಮೆಜಾರಿಟಿ ಕ್ರೂಡ್ ಅನ್ನ ವೆನಿಜುವೆಲಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋದು. ಹಾಗಾದ್ರೆ ಭಾರತ ಇಂಪೋರ್ಟ್ ಮಾಡ್ಕೊಳ್ತಿಲ್ವಾ? ಭಾರತದ ವಿಚಾರಕ್ಕೆ ಬಂದ್ರೆ ಇದು 2024 ಡೇಟಾ, ಬಟ್ ಇತ್ತೀಚೆಗೆ ಇನ್ನೂ ಕಡಿಮೆ ಆಗಿದೆ. ನೀವು ಇಲ್ಲಿ ನೋಡಬಹುದು ವೆನಿಜುವೆಲಾದಿಂದ 1.41%. ನಮ್ಮ ಇಂಪೋರ್ಟ್ ಏನಿದೆ ಅದರಲ್ಲಿ ಜಸ್ಟ್ 1.41% ಇತ್ತು 2024ರಲ್ಲಿ. ಈಗ ಅದು 1% ಅಥವಾ ಬಿಲೋ 1% ಕೂಡ ಬಂದಿರಬಹುದು. ಯಾಕೆ ಅಂತಂದ್ರೆ ಆನಂತರ ಅಮೆರಿಕ ಇನ್ನೊಂದಷ್ಟು ಸ್ಯಾಂಕ್ಷನ್ಸ್ ಅನ್ನು ಹಾಕಿತ್ತು ವೆನಿಜುವೆಲಾ ಮೇಲೆ. ಹಾಗಾಗಿ ವ್ಯಾಪಾರ ಮಾಡಕ್ಕೆ ಕಷ್ಟ ಆಗಿತ್ತು. ಆಗ ನಾವು ರಷ್ಯಾದ ಕಡೆ ತಿರುಗಿದ್ವಿ ಈಗಾಗ್ಲೇ. ಹಾಗಾಗಿ ಅಲ್ಲಿಂದ ಬರ್ತಿದ್ದಂತದನ್ನ ಕಡಿಮೆ ಮಾಡ್ಕೊಂಡಿತ್ತು. ಓವರ್ ಆಲ್ ಹೇಳ್ಬೇಕು ಅಂದ್ರೆ ನಮ್ಮ ಮೇಲೆ ಏನಂತ ಇಂಪ್ಯಾಕ್ಟ್ ಆಗಲ್ಲ, ಯಾಕಂದ್ರೆ ಅಲ್ಲಿಂದ ನಾವೇನ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ. 1% ಅಥವಾ ಲೆಸ್ ದನ್ 1% ಬಿಗ್ ಇಂಪ್ಯಾಕ್ಟ್ ಮಾಡುವಂತದಲ್ಲ. ಬಟ್ ಚೈನಾ 80 to 85% ಇಂಪೋರ್ಟ್ ಮಾಡ್ಕೊಳ್ತಿರೋದ್ರಿಂದ ಅವರ ಮೇಲೆ ಇಂಪ್ಯಾಕ್ಟ್ ಆಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಏನಾದ್ರು ಕ್ರೂಡ್ ನ ಮೇಲೆ ಬಿದ್ರೆ ಕ್ರೂಡ್ ಅಲ್ಲಿ ಒಂದಷ್ಟು ರ್ಯಾಲಿ ಬರ್ಬೋದು. ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ನಿಮಗೆ ಗೊತ್ತಿದೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇನ್ಫ್ಲೇಷನ್ ನ ಮೇಲೆ ಬೀಳುತ್ತೆ. ಆ ಒಂದು ಪ್ರಾಬಬಿಲಿಟಿ ಇರುತ್ತೆ. ಇನ್ನು ನೆಕ್ಸ್ಟ್ ಬೇರೆ ಏನಾಗಬಹುದು ಮಾರ್ಕೆಟ್ ಅಲ್ಲಿ ಅಂತ ಬಂದ್ರೆ, ಮೊದಲಿಗೆ ಈ ಶಾಕ್ ಇಂದ ಮೇ ಬಿ ಗೋಲ್ಡ್ ಅಂಡ್ ಸಿಲ್ವರ್ ನ ರ್ಯಾಲಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಂಗ ಆಗ್ತಿದೆ. ಯಾಕೆಂತಂದ್ರೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ, ಈ ಟೆನ್ಷನ್ಸ್ ಇದ್ದಷ್ಟು ಕಮಾಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇತ್ತೀಚೆಗೆ ಯಾವುದೇ ಟೆನ್ಷನ್ಸ್ ಇರಲಿಲ್ಲ, ಈ ರೀತಿಯಾಗಿ ಇದ್ದಂತವು ಸ್ವಲ್ಪ ಕಡಿಮೆ ಆಗುವಂತ ಪ್ರಾಬಬಿಲಿಟಿ ಕಾಣ್ತಾ ಇತ್ತು. ಹಾಗಾಗಿ ಸ್ವಲ್ಪ ಕರೆಕ್ಷನ್ ಆಗ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ಬರ್ತಾರಂತ ಈ ಹೊಸ ಸುದ್ದಿ ಏನಿದೆ ಗೋಲ್ಡ್ ಅಂಡ್ ಸಿಲ್ವರ್ ಗೆ ಗುಡ್ ನ್ಯೂಸ್ ಅನ್ನ ತರ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಕಾನ್ಫ್ಲಿಕ್ಟ್ ಎಷ್ಟು ದಿನ ರನ್ ಆಗುತ್ತೋ ಗೊತ್ತಿಲ್ಲ. ಈ ಕಾನ್ಫ್ಲಿಕ್ಟ್ ಇಂದ ಇನ್ನು ಬೇರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಈಕ್ವಿಟಿ ಮಾರ್ಕೆಟ್ಸ್ ಗಿಂತ ಕಮೋಡಿಟಿ ಬೆಟರ್ ಅಂತ ಕಮೋಡಿಟಿ ಕಡೆ ಗಮನ ಕೊಡಬಹುದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ದೇಶಗಳು ಕಮಾಡಿಟಿನ ರಿಸರ್ವ್ ಆಗಿ ಈಗಾಗಲೇ ಬಳಸ್ತಿದ್ದಾವೆ ಸಾಕಷ್ಟು ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ನ ನಂತರ. ಹಾಗಾಗಿ ಅವರುಗಳು ಕೂಡ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಈಗಾಗಲೇ ಸಾಕಷ್ಟು ಬೈ ಮಾಡಿದ್ದಾರೆ. ಇತ್ತೀಚಿನ ದೊಡ್ಡ ರ್ಯಾಲಿ ಏನಿತ್ತು ಆಸ್ ಎ ರಿಸರ್ವ್ಸ್ ಆಗಿ ಬೈ ಮಾಡಿರೋ ಕಾರಣಕ್ಕೆ ಬಂದಿರುವಂತದ್ದು. ಇನ್ ಕೇಸ್ ಇನ್ನೊಂದಷ್ಟೇನ ಆಡ್ ಮಾಡ್ತಾ ಹೋದ್ರೆ ಇನ್ನೂ ಒಂದಷ್ಟು ರ್ಯಾಲಿಗೆ ಕೂಡ ಕಾರಣ ಆಗುವಂತ ಪ್ರಾಬಬಿಲಿಟಿ ಇದ್ದೇ ಇದೆ ಈ ಒಂದು ಸುದ್ದಿ. ನೋಡೋಣ ಈ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಕತೆ ಏನು ವೆನಿಜುವೆಲಾದ್ದು. ಅಮೆರಿಕ ಏನಾದ್ರೂ ಅಲ್ಲಿ ಬೇರೆ ವ್ಯಕ್ತಿಯನ್ನ ತಂದು ಕೂರಿಸೋದಾದ್ರೆ ಯಾರನ್ನ ಕೂರಿಸಬಹುದು ಅಂತಂದ್ರೆ ಈಗ ಬರ್ತಿರೋಂತ ಸುದ್ದಿ ಅಂದ್ರೆ ಮರಿಯಾ ಕೊರಿನಾ ಮಚಾಡೋ. ಇವರ ಹೆಸರು ಕೇಳಿ ಬರ್ತಾ ಇದೆ. ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್. ಇತ್ತೀಚೆಗೆ ಇವರಿಗೆ 2025 ನೋಡಬಹುದು ಇಲ್ಲೇ ನೀವು ನೊಬೆಲ್ ಶಾಂತಿ ಪುರಸ್ಕಾರ ಕೂಡ ಸಿಕ್ಕಿದೆ. ಇವರನ್ನ ತರಬಹುದು ಅಂತ ಗೊತ್ತಿಲ್ಲ, ಯಾರನ್ನ ತರ್ತಾರೆ ಅಂತ ಅಥವಾ ಯಾರು ಆಗ್ತಾರೆ ಅಂತ. ಬಟ್ ಸದ್ಯದ ಮಟ್ಟಿಗೆ ಚರ್ಚೆಗಳು ಜಾಸ್ತಿ ನಡೀತಾ ಇದೆ. ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವರು ಅಮೆರಿಕದ ನೀತಿಗಳಿಗೆ ಸಪೋರ್ಟ್ ಮಾಡುವಂತವ್ರು. ಅದೇ ಕಾರಣಕ್ಕೆ ನೊಬೆಲ್ ಪೀಸ್ ಸಿಕ್ಕಿರೋದು. ಇಲ್ಲದಿದ್ರಲ್ಲಿ ಸಿಗ್ತಾ ಇತ್ತು. ಒಂಥರ ವೆನಿಜುವೆಲಾ ಕೂಡ ಮೇ ಬಿ ಬಾಂಗ್ಲಾ ತರ ನೊಬೆಲ್ ವಿನ್ನರ್ ಅನ್ನ ಪಡ್ಕೊಳ್ಬಹುದು ಪ್ರೆಸಿಡೆಂಟ್ ಆಗಿ. ಬಟ್ ಬಾಂಗ್ಲಾದ ಪರಿಸ್ಥಿತಿ ಅಂತೂ ಹದಗೆಟ್ಟೋಗಿದೆ. ಇತ್ತೀಚೆಗೆ ನೊಬೆಲ್ ಹೆಂಗ್ ಮಾಡಿದ್ದಾರೆ ಅಂತ ಗೊತ್ತಿದೆ. ಇಲ್ಲಿ ಹೆಂಗ್ ಮಾಡ್ತಾರೋ ಕಾದು ನೋಡ್ಬೇಕಾಗುತ್ತೆ. ಅದಕ್ಕೆಲ್ಲ
ಸಾಮ್ಯಾನೆ ಉತ್ತರ ಕೊಡುತ್ತೆ. ಇವರು ಮಡೂರೋ ವಿರೋಧಿ, ಜೊತೆಗೆ ಅಮೆರಿಕಾಗೆ ತುಂಬಾ ಹತ್ರ ಇರುವಂತವ್ರು. ಹಾಗಾಗಿ ಇವರೇ ಆಗಬಹುದು ಅಂತ ಹೇಳಲಾಗ್ತಿದೆ. ಬಟ್ ಈಗಲೇ ಅಲ್ಲ, ಯಾಕಂದ್ರೆ ಈಗ ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಟೆಂಪರರಿ ಅಧ್ಯಕ್ಷರಾಗಿದ್ದಾರೆ. ಇನ್ ಕೇಸ್ ಅಲ್ಲಿ ಏನಾದ್ರು ರಿಜೈಮ್ ಚೇಂಜ್ ಆದ್ರೆ ಆಗಬಹುದು. ಇನ್ನು ಈಕ್ವಿಟಿ ಮಾರ್ಕೆಟ್ಸ್ ವಿಚಾರಕ್ಕೆ ನಾವು ಬರೋದು, ಆಕ್ಚುಲಿ ನಿನ್ನೆ ನೋಡಬಹುದು 2:44 PM ಚಾಂತ್ರಿ. ಗಿಫ್ಟ್ ನಿಫ್ಟಿಯಲ್ಲಿ ಏನಂತ ರಿಯಾಕ್ಷನ್ ಇಲ್ಲ, ಇವನ್ ಡೌ ಜೋನ್ಸ್ ಅಲ್ಲೂ ಕೂಡ ಅಂತ ರಿಯಾಕ್ಷನ್ ಏನಿಲ್ಲ. ಬಟ್ ಈ ಸುದ್ದಿ ಮಧ್ಯಾಹ್ನದ ನಂತರ ಬರ್ಲಿಕ್ಕೆ ಶುರುವಾಯಿತು. ಈಕ್ವಿಟಿ ಮಾರ್ಕೆಟ್ಸ್ ನ ಮೇಲೆ ಹಂಗೇನಂತ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ. ಮೇ ಬಿ ವೆನಿಜುವೆಲಾದಲ್ಲಿ ಏನಾದ್ರು ಬಿಸ್ನೆಸಸ್ ಅನ್ನ ಹೊಂದಿರುವಂತಹ ಕಂಪನಿಗಳು ಯಾವ್ದಾದ್ರು ಇದ್ರೆ ಅಂತವುಗಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಮೊದಲಿಗೆ ಕ್ರೂಡ್ ಅಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಮಾತ್ರ. ಇದ್ರ ಜೊತೆಗೆ ನಾವು ಡಾಲರ್ ವರ್ಸಸ್ ರೂಪಿ ವಾಚ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ವೆನಿಜುವೆಲಾ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ರು ಅಂದ್ರೆ ಮೇ ಬಿ ಡಾಲರ್ ಇನ್ನೂ ಒಂದಷ್ಟು ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಡೆ ಕೂಡ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಈ ಎರಡು ಫ್ಯಾಕ್ಟರ್ಸ್ ಈಕ್ವಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು, ಒಂದು ಡಾಲರ್ ಟು INR, ಹಾಗೆ ಕ್ರೂಡ್ ಅಲ್ಲಿ ರ್ಯಾಲಿ, ಡಾಲರ್ ಸ್ಟ್ರಾಂಗ್, ರುಪಿ ವೀಕ್ ಅಂದ್ರೆ ಎರಡು ಕಡೆ ಡಿಸ್ಅಡ್ವಾಂಟೇಜ್ ನಮ್ಗೆ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ. ಬಟ್ ಇತ್ತೀಚೆಗೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಡಾಲರ್ ಏನೇನು ಬಳಸ್ತಿಲ್ಲ, ಬಟ್ ಸ್ಟಿಲ್ ಬೇರೆ ಇಂಪೋರ್ಟ್ಸ್ಗೆ ನಾವು ಬಳಸ್ತೀವಿ. ಹಾಗಾಗಿ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡು ಕೀ ಪಾಯಿಂಟ್ಸ್ ಅನ್ನ ನಾವು ನಾಳೆ ವಾಚ್ ಮಾಡಬೇಕಾಗುತ್ತೆ. ಡಾಲರ್ ಎದುರುಗಡೆ ರುಪಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಮೇ ಬಿ ಇವುಗಳ ಪರ್ಫಾರ್ಮೆನ್ಸ್ ಈಕ್ವಿಟಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ. ಇದನ್ನ ಹೊರತುಪಡಿಸಿದ್ರೆ ಏನಂತ ಬಿಗ್ ಬ್ಯಾಡ್ ನ್ಯೂಸ್ ತರ ಕಾಣ್ತಿಲ್ಲ. ಬಟ್ ಸ್ಟಿಲ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗೋದು ಈಕ್ವಿಟಿ ಮಾರ್ಕೆಟ್ಸ್ ಗೆ ಒಂದಷ್ಟು ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಕಾದು ನೋಡ್ಬೇಕಿದೆ. ಜೊತೆಗೆ ಡಾಲರ್ ಅಂಡ್ ಸಿಲ್ವರ್ ಅನ್ನು ಕೂಡ ವಾಚ್ ಮಾಡಬಹುದು ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.